ಶಿವಮೊಗ್ಗದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧ ಜೋರಾಗಿದೆ. ಪರಿಸರವಾದಿಗಳು ಹಾಗೂ ವಿವಿಧ ಸಂಘಟನೆಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ದುಷ್ಪರಿಣಾಮಗಳ ಬಗ್ಗೆ ಗಮನ ಸೆಳೆಯಲು ಪರಿಸರವಾದಿಗಳು, ಸೈಕಲ್ ಕ್ಲಬ್ ಹಾಗೂ ರಾಷ್ಟ್ರಭಕ್ತ ಬಳಗದ ಸದಸ್ಯರು ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಪ್ರತಿಭಟನಾ ರ್ಯಾಲಿ ಆರಂಭಿಸಿದ್ರು. ಸೈಕಲ್ ಮತ್ತು ಬೈಕ್ ರ್ಯಾಲಿ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದ್ರು. ಈ ರ್ಯಾಲಿಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ಪ್ರತಿಭಟನಾ ಮೆರವಣಿಗೆ ಕೊನೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಮಾರೋಪಗೊಂಡಿತು. ಇನ್ನು ಈ ಯೋಜನೆಯಡಿ 16,000ಕ್ಕೂ ಹೆಚ್ಚು ಮರಗಳನ್ನು ಕಡಿಸುವ ಪ್ರಸ್ತಾವನೆ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪರಿಸರ ಸೂಕ್ಷ್ಮ ಪ್ರದೇಶವಾದ ಪಶ್ಚಿಮ ಘಟ್ಟದಲ್ಲಿ ಈ ಯೋಜನೆ ಜಾರಿಯಾದರೆ ಅಪರೂಪದ ಔಷಧಿ ಸಸ್ಯಗಳು ಮತ್ತು ವನ್ಯಜೀವಿಗಳಿಗೆ ಅಪಾಯ ಎದುರಾಗಲಿದೆ ಎಂದು ಎಚ್ಚರಿಸಿದ್ದಾರೆ. ಆರ್ಥಿಕವಾಗಿ ಲಾಭದಾಯಕವಲ್ಲದ ಈ ಯೋಜನೆಯನ್ನ ಕೈಬಿಟ್ಟು ಪರಿಸರ ಸೂಕ್ಷ್ಮವಲ್ಲದ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ ಬ್ಯಾಟರಿ ಸ್ಟೋರೇಜ್ನಂತಹ ಪರಿಸರ ಸ್ನೇಹ ಪರ್ಯಾಯವನ್ನ ಅನುಸರಿಸಬೇಕೆಂದು ಮನವಿ ಮಾಡಿದ್ರು. ಒಟ್ಟಿನಲ್ಲಿ ಪರಿಸರದ ರಕ್ಷಣೆಗಾಗಿ ಶರಾವತಿ ಯೋಜನೆ ವಿರೋಧಕ್ಕೆ ಶಿವಮೊಗ್ಗದಲ್ಲಿ ಧ್ವನಿ ಮತ್ತಷ್ಟು ಬಲವಾಗಿದೆ. ಇದು ಆರಂಭ. ನಾವು ಯಾರಿಗೂ ತೊಂದರೆ ಕೊಡಕ್ಕೆ ಹೊರಟಿಲ್ಲ. ನಾವು ಇದೇ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾನೆ. ಜನರಿಗೆ ತೊಂದರೆ ಕೊಡಲ್ಲ ನಾವು, ಸರ್ಕಾರಿ ಮಂತ್ರಿಗಳಿಗೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಉರಿ ಬಿಸಿಲು ನಡೀತಾ ಇದೆ. ಈಗ ನೀವು 16-17 ಸಾವಿರ ಮರಗಳನ್ನ ಕಡಿದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ. ಮಕ್ಕಳು ಮರಿ ಹಾಳಾಗಿ ಹೋಗ್ತಾರೆ, ಮಳೆ ಪೂರ್ಣ ನಿಂತೋಗತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟಿನ ಬಗ್ಗೆ ವಿವರಕ್ಕೆ ಹೋಗಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬರಂತ ದಿನ ಇನ್ನೂ ಜಾಗೃತಿ ಉಂಟು ಮಾಡೋ ದಿಕ್ಕಿನಲ್ಲಿ ಏನೇನು ಯೋಜನೆಗಳು ಮಾಡಬೇಕು ಅನ್ನೋಂಥ ವಿಷಯವನ್ನ ಕೂತು ನಾವು ಚರ್ಚೆ ಮಾಡ್ತೇವೆ. ಮುಕ್ಕಾಲ್ಪಾಲ್ 22ನೇ ತಾರೀಕು ನಮ್ಮ ಎಲ್ಲ ನಾಯಕರುಗಳ ಜೊತೆಗೆ ಮತ್ತೊಂದು ವಿಶೇಷವಾದ ಸಭೆ ಸೇರಿ ಮುಂದಿನ ಹೋರಾಟವನ್ನ ನಾವು ಖಂಡಿತ ಯೋಚನೆ ಮಾಡ್ತೇವೆ. ಎಲ್ಲ ಹೋರಾಟಕ್ಕೂ ಕೂಡ ನೀವೆಲ್ಲ ಸಿದ್ಧ ತಾನೆ? ನಾವೆಲ್ಲ ಹೋರಾಟಕ್ಕೂ ಸಿದ್ಧ ಅನ್ನೋದು ಎಲ್ಲ ಎರಡು ಕೈ ಎತ್ತಿ ಹೇಳಿ. ಎಲ್ಲ ಹೋರಾಟ ಸಿದ್ಧ ಅನ್ನೋದ ತಾವೆಲ್ಲ ಇದೀರಿ. ಇಡೀ ಶಿವಮೊಗ್ಗ ಜಿಲ್ಲೆ ಜನ ನಮ್ಮ ಜೊತೆಗಿದ್ದಾರೆ. ಅನೇಕ ಸಾಧು ಸಂತರು ಬೆಳಿಗ್ಗೆಯಿಂದ ಮಾರುತಿ ಗುರುಜಿಯವರು, ನಮ್ಮ ಸಾವಯವ ಪ್ರಕಾಶ್ ಹೇಳ್ತಾ ಇದ್ರು, ಸಾಧು ಸಂತರು ಬೆಳಿಗ್ಗೆಯಿಂದ ಅನೇಕರು ಫೋನ್ ಮಾಡ್ತಾ ಇದಾರಂತೆ, ಹೇಗಾಯ್ತು ಅಂತ. ಮಾರುತಿ ಗುರುಜಿಯವರು ಮತ್ತೆ ಕೇಳಿದಂತೆ ಹೇಗಾಯ್ತು ಅಂತ. ಇಡೀ ಗಾಂಧಿ ಬಜಾರಲ್ಲಿ, ನೆಹರು ರಸ್ತೆಯಲ್ಲಿ ನೋಡಿ ಅವರಿಗೆ ಜನನೇ ಹೇಳಿದ್ದಾರೆ, ಅತಿ ಉತ್ಸಾಹದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಅಂತ. ಮುಂದಿನ ದಿನ ಮತ್ತೆ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯವರು ಯಾರಿಗೆ ಅವ್ರ ದಾರಿ ತಪ್ಪಿಸಿದಾರೋ ಗೊತ್ತಿಲ್ಲ. ಈ ಶರಾವತಿ ಸ್ಟೋರೇಜ್ನ ಒಂದು ವಿಶೇಷವಾದ ಇದರಿಂದ ಜನಕ್ಕೆ ಆಗ್ತಾರಂತ ಅನ್ಯಾಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಕೊಡಬೇಕಾಗಿತ್ತು. ನಾವು ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡ್ತೇವೆ. ನಾವು ಕೂಡ ಈ ಯೋಜನೆಯಿಂದ ಆಗ್ತಾರಂತ ಅನ್ಯಾಯವನ್ನ ಸಾಧು ಸಂತರು, ಸಂತೋಷ್ ಹೆಗ್ಡೆ ಇರ್ಬೋದು, ಹಿರೇಮಠ್ ಇರ್ಬೋದು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಇರ್ಬೋದು, AT ರಾಮಸ್ವಾಮಿಗಳು ಇರ್ಬೋದು, ಪರಶುರಾಮೇಗೌಡರು ಇರ್ಬೋದು, ಈ ರೀತಿ ಎಲ್ಲಾ ಪ್ರಮುಖರನ್ನು ಕೂಡ ಭೇಟಿ ಮಾಡಿ, ಶೃಂಗೇರಿ ಜಗದ್ಗುರುಗಳು ಇರ್ಬೋದು, ಸ್ವರ್ಣವಲ್ಲಿ ಸ್ವಾಮಿಗಳು ಇರ್ಬೋದು, ಅನೇಕ ಸ್ವಾಮಿಗಳನ್ನ, ಪೇಜಾವರ ಸ್ವಾಮಿಗಳು, ಇವರೆಲ್ಲರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗೆ ಮನವರಿಕೆ ಮಾಡ್ತೇವೆ.